ನಮಸ್ತೆ ಫ್ರೆಂಡ್ಸ್, ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಹೈ ಪ್ರೋಟೀನ್ ಪಂಚರತ್ನ ದಾಲ್ ಕಿಚಡಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ, ಡಯಾಬಿಟಿಕ್ ಪೇಷಂಟ್ಸ್ಗೆ ಎಲ್ರಿಗೂ ಕೂಡ ತುಂಬ ಒಳ್ಳೆಯದು. ಈ ಮೆಜರಿಂಗ್ ಕಪ್ನ ಅಳತೆಗೆ ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ 1 ಕಪ್ಪಷ್ಟು ತೊಗರಿಬೇಳೆ, ಎಲ್ಲ ಬೇಳೆಗಳನ್ನು ಸಮ ಪ್ರಮಾಣದಲ್ಲಿ ತೊಗೊಳ್ತಾ ಇದ್ದೀನಿ. ಹೆಸರುಬೇಳೆ, ಸಿಪ್ಪೆ ಸಮೇತ ಇರೋ ಉದ್ದಿನಬೇಳೆ, ಕಡಲೆಬೇಳೆ, ಮಸೂರ್ ದಾಲ್, ಎಲ್ಲ ಕಾಳುಗಳನ್ನು ಬೇಳೆಗಳನ್ನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಇದನ್ನು ಒಂದು 2 ಸಲ ತೊಳಿಬೇಕು. ಬೇಳೆಗಳನ್ನು 2 ಸಲ ತೊಳೆದಿದ್ದಾಗಿದೆ. ಈಗ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಎಷ್ಟು ಅಂತಂದರೆ ಇದೇ ಮೆಜರಿಂಗ್ ಕಪ್ಪಲ್ಲಿ 3 ಕಪ್ ಆಗೋಷ್ಟು ಅಕ್ಕಿ, ರಾಜ್ಮುಡಿ ಅಕ್ಕಿ ತೊಗೊಂಡಿದ್ದೀನಿ. ಅನ್ಪಾಲಿಶ್ಡ್ ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಕೂಡ ಒಂದು 2 ಸಲ ತೊಳೆಯೋಣ. ಯಾವ ಅಕ್ಕಿ ಬೇಕಾದರೂ ತೊಗೊಳ್ಬೋದು. ಆರೋಗ್ಯ ದೃಷ್ಟಿಯಿಂದ ರಾಜ್ಮುಡಿ ಅಕ್ಕಿ ತುಂಬ ಒಳ್ಳೆಯದಾಗುತ್ತೆ. ಪಾಲಿಶ್ ಕಡಿಮೆ ಇರೋದ್ರಿಂದ ಫೈಬರ್ ಲಾಸ್ ಆಗಿರಲ್ಲ ಅಕ್ಕಿಯಲ್ಲಿ. ಅಕ್ಕಿನೂ 2 ಸಲ ತೊಳೆದಿಟ್ಕೊಂಡಿದ್ದೀನಿ. ಈಗ ಕಿಚಡಿ ಮಾಡೋದಕ್ಕೆ ಶುರು ಮಾಡೋಣ. ಕಿಚಡಿ ಮಾಡೋದಕ್ಕೆ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದೆ, ತುಪ್ಪ ಒಂದು 2 ಟೀ ಸ್ಪೂನಷ್ಟು. ಮೇಲೆ ಎಲ್ಲ ಆದಮೇಲೂ ಮತ್ತು ತುಪ್ಪ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ಸಾಸಿವೆ, ಜೀರಿಗೆ ಅರ್ಧ ಟೀ ಸ್ಪೂನಷ್ಟು, ಕರಿಬೇವಿನ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ ಎಷ್ಟಾದರೂ ಹಾಕ್ಕೊಳ್ಬೋದು, ಹೆಚ್ಚು ಕಡಿಮೆ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ತಿಂದೇ ಇರೋರು ಸ್ಕಿಪ್ ಮಾಡಲೂಬಹುದು. ಸ್ವಲ್ಪ ಹಿಂಗೆ ಹಾಕೋಣ. ಇದು ಬೇಳೆಗಳನ್ನೆಲ್ಲ ಬಳಸಿ ಮಾಡಿರೋದ್ರಿಂದ ಹಿಂಗೆ ಹಾಕಿದ್ರೆ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಬೆಳ್ಳುಳ್ಳಿ ಶುಂಠಿ ಕೂಡ ಡೈಜೆಷನ್ಗೆ ಒಳ್ಳೆಯದಾಗುತ್ತೆ. ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ 2 ಮೀಡಿಯಮ್ ಸೈಜಿನ ಈರುಳ್ಳಿ, ಟೊಮೆಟೊ 2 ಮೀಡಿಯಮ್ ಸೈಜಿನ ಟೊಮೆಟೊ, ಈಗ ತರಕಾರಿಗಳನ್ನು ಸೇರಿಸೋಣ. ಕ್ಯಾರೆಟ್ ಹಾಕಿದ್ದೀನಿ, 2 ಮೀಡಿಯಮ್ ಸೈಜಿನ ಕ್ಯಾರೆಟ್, ಸೀಮೆ ಬದನೆಕಾಯಿ 1 ಸೀಮೆ ಬದನೆಕಾಯಿ, ಬೀನ್ಸು. ಇಷ್ಟೇ ಅಂತ ಇಲ್ಲ, ಅವ್ರವ್ರ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ತರಕಾರಿಗಳನ್ನು ಹಾಕ್ಕೊಳ್ಬೋದು. ತರಕಾರಿ ಇಲ್ಲ ಅಂದರೆ ಪ್ಲೈನಾಗಿ ಕೂಡ ಮಾಡ್ಕೊಳ್ಬೋದು. ಬರೀ ಟೊಮೆಟೊ ಈರುಳ್ಳಿ ಹಾಕಿನೂ ಮಾಡ್ಕೊಳ್ಬೋದು. ಬಟಾಣಿ, ಫ್ರೋಝನ್ ಬಟಾಣಿನ ಹಾಕಿದ್ದೀನಿ. ಎರಡು ಹಸಿಮೆಣಸಿನ್ಕಾಯಿ ಹಾಕಿದ್ರಿಂದ ಒಂದು 3/4 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕಿದೆ. ಅರಿಶಿಣದ ಪುಡಿ ಒಂದು 1/4 ಟೀ ಸ್ಪೂನಷ್ಟು, ಗರಂ ಮಸಾಲೆ 1 ಟೀ ಸ್ಪೂನಷ್ಟು, ಉಪ್ಪು 2 ಟೀ ಸ್ಪೂನಷ್ಟು ಉಪ್ಪು, ಉಪ್ಪು, ಖಾರ, ಗರಂ ಮಸಾಲೆ ಇದೆಲ್ಲನೂ ಸ್ವಲ್ಪ ತರಕಾರಿನಲ್ಲಿ ಹತ್ಕೊಂಡಿದೆ. ಈಗ ತೊಳೆದಿಟ್ಕೊಂಡಿರೋ ಬೇಳೆಗಳನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ನೆನೆ ಹಾಕೋದೇನು ಬೇಡ, ಬೇಳೆಗಳನ್ನು ತೊಳೆದ್ಬಿಟ್ಟು ಜಸ್ಟ್ ಹಾಕಿದ್ರೆ ಸಾಕಾಗುತ್ತೆ. ಕುಕ್ಕರಲ್ಲಿ ಪ್ರೆಷರಲ್ಲಿ ಬೇಗ ಬೆಂದುಬಿಡುತ್ತೆ. ತೊಳೆದಿಟ್ಕೊಂಡಿರೋ ಅಕ್ಕಿ, ಒಂದಕ್ಕೆ 10 ಲೆಕ್ಕದಲ್ಲಿ ನೀರು ಹಾಕಿದ್ದೀನಿ. ನೀರು ಮತ್ತು ಬೇಕು ಅಂತಂದರೆ ಬಿಸಿ ನೀರು ಕಾಯಿಸಿಟ್ಕೊಂಡಿರಬೇಕು. ಅದನ್ನು ಸೇರಿಸಿ ಕೊನೆಯಲ್ಲಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈಗ ಈ ಹದದಲ್ಲಿದೆ, ಬೇಕಾದರೆ ನಾನು ಇನ್ನೂ ನೀರು ಆಮೇಲೆ ಸೇರಿಸ್ತೀನಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಸಲ್ ಕೂಗ್ಸೋಣ. ಮೂರು ವಿಸಲ್ ಕೂಗಿಸಿದ್ದೆ, ಈಗ ಕೂಲಾಗಿದೆ, ನೋಡೋಣ. ಸ್ವಲ್ಪ ಗಟ್ಟಿಯಾಗಿದೆ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಿಡಿಯುತ್ತೆ. ಸ್ವಲ್ಪ ಮೊದಲೇ ಬಿಸಿ ಮಾಡಿ ಇಟ್ಕೊಂಡು ನೀರನ್ನು ಆ್ಯಡ್ ಮಾಡಿದ್ರೆ ಒಳ್ಳೆಯದು.
ಇಲ್ಲ ಅಂದರೆ ಸ್ವಲ್ಪ ಕುದಿಸ್ಬೇಕಾಗತ್ತೆ, ನೀರು ಹಾಕಿದ್ಮೇಲೆ ಕುದಿಸ್ಬೇಕಾಗತ್ತೆ. ಲೈಟಾಗಿ ಸಣ್ಣ ಊರಿನಲ್ಲಿ ಇಟ್ಬಿಟ್ಟು ಒಂದು ಕುದಿ ಬಂದರೆ ಸಾಕು. ಕನ್ಸಿಸ್ಟೆನ್ಸಿ ನಮಗೆ ಯಾವ ರೀತಿ ಬೇಕು, ಎಷ್ಟು ತೆಳ್ಳಗೆ ಬೇಕು ಅದ್ರ ಪ್ರಕಾರ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇದು ತಣ್ಣಗಾದ ಮೇಲೆ ಇನ್ನೂ ಗಟ್ಟಿಯಾಗೋದ್ರಿಂದ ಮಾಡುವಾಗಲೇ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ಈ ಹದ ಕರೆಕ್ಟಾಗಿದೆ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಒಗ್ಗರಣೆಯಲ್ಲಿ 2 ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೆ. ಈಗ ಒಂದು 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಬರೀ ತುಪ್ಪನೇ ಒಗ್ಗರಣೆಗೆ ಇಟ್ಬಿಟ್ಟು ಕೂಡ ಇದನ್ನು ಮಾಡ್ಕೊಳ್ಬೋದು, ಇನ್ನೂ ಟೇಸ್ಟಿಯಾಗಿರುತ್ತೆ. ಉಪ್ಪೇನಾದರೂ ಕಡಿಮೆ ಇದ್ದರೆ ಒಂಚೂರು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಸೇರಿಸ್ಬೋದು. ಈ ಕುದೀತಾ ಇರೋ ಸ್ಟೇಜಲ್ಲಿ ಸೇರಿಸ್ಬೇಕಾಗುತ್ತೆ. ಈಗ ಕಿಚಡಿ ರೆಡಿ ಆಯಿತು. ಪಂಚರತ್ನ ದಾಲ್ ಕಿಚಡಿ ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಪಂಚರತ್ನ ದಾಲ್ ಕಿಚಡಿ 5 ಥರ ಬೇಳೆಗಳನ್ನು ಸೇರಿಸಿ ಒಳ್ಳೆ ಪೌಷ್ಟಿಕಾಂಶದಿಂದ ಕೂಡಿರೋವಂಥ ರುಚಿಯಾದ ಕಿಚಡಿ ರೆಸಿಪಿನ ಮಾಡಿದ್ದೀನಿ. ನೀವು ಟ್ರೈ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ಅನ್ನ ಸಾರು ಎಲ್ಲ ಮಾಡೋಕ್ಕೆ ಬೇಜಾರಾಗುತ್ತೆ ಅಂತ ಇದ್ದಾಗ 1 ಪಾಟ್ ಮೀಲ್ ಥರ ಇದನ್ನು ಒಟ್ಟಿಗೆ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು. ಈ ಪಂಚರತ್ನ ದಾಲ್ ಕಿಚಡಿಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.